ಎಡೆದೊರೆನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಹೆಲಿಕಾಪ್ಟರ್ ರೈಡ್ ಕಾರ್ಯಕ್ರಮಕ್ಕೆ ಸೋಮವಾರ ಭರ್ಜರಿ ಚಾಲನೆ ದೊರಕಿತು. ಜಿಲ್ಲಾ ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಬಳಿಕ ನಡೆದ ಮೊದಲ ಹೆಲಿಕಾಪ್ಟರ್ ರೈಡ್ನಲ್ಲಿ ಕಿಲ್ಲಿ ಬೃಹತ್ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಾಸ್ಟರ್ ಯುವರಾಜ, ಜಮಿಯಾ ಮಸೀದಿ ಇಮಾಂ ಹಫೀಜಾ ಮಹಮ್ಮದ್ ಅನ್ವೀರ್ ಹಾಗೂ ಮಕ್ಕಳ ಕಲಾವಿದರಿಂದ ಈಶ್ವರ್ಯ ವಿಶ್ವವಿದ್ಯಾಲಯದ ಜಿಲ್ಲಾಧಿಕಾರಿ ಒಟ್ಟಾಗಿ ಪ್ರಯಾಣಿಸುವ ಮೂಲಕ ಪಂಚಾಯಿತಿ ಭಾವೈಕ್ಯತೆಯ ಸಂದೇಶ ನೀಡಿದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ ಮಹಾಪಾತ್ರ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಪಾಟೀಲ್, ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಪಾಲಿಕೆ ಸದಸ್ಯ ಸಜಿ ಸಮೀರ್, ಫಸಲ್ ಖಾನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಹೆಲಿಕಾಪ್ಟರ್ ರೈಡ್ನಲ್ಲಿ ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಶಾಲೆಯ ಮಕ್ಕಳು ಭಾಗವಹಿಸಿ ಹೆಲಿಕಾಪ್ಟರ್ನಲ್ಲಿ 2 ಸುತ್ತು ನಗರ ಪ್ರದಕ್ಷಿಣೆ ಹಾಕಿ ಅಪಾರ ಸಂತಸ ವ್ಯಕ್ತಪಡಿಸಿದರು. ಜೀವನದಲ್ಲಿ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಹತ್ತಿದ ಕ್ಷಣದಿಂದಲೇ ಮಕ್ಕಳ ಕಣ್ಣಲ್ಲಿ ಅಚ್ಚರಿ, ಕುತೂಹಲ ಮತ್ತು ಉಲ್ಲಾಸ ಮೆರೆದಿತ್ತು. ಏರಿದಂತೆ ಕೆಳಗಿರುವ ಊರು, ರಸ್ತೆಗಳು ಮತ್ತು ಮರಗಳು ಚಿಕ್ಕದಾಗಿ ಕಾಣುತ್ತಿದ್ದಾಗ ಮಕ್ಕಳು ಕೈ ಚಾಚಿ ನಗುತ್ತಾ ತಮ್ಮ ಖುಷಿಯನ್ನು ಹಂಚಿಕೊಂಡರು. ಬರ್ರಿ ಸರ್, ನಾನು ತಗೊಂಡಿನಿ ಅಣ್ಣ, ಹಾಕ್ತೀನಿ ಹಾಕ್ತಿದೆ. ವಿಮಾನದಲ್ಲಿ ಹೈದ್ರಾಬಾದ್ಲಿಂದ ಕಾಶಿಗಾಗಲಿ, ಹೈದ್ರಾಬಾದ್ಲಿಂದ ನೇಪಾಳಕ್ಕಾಗಲಿ ಅಲ್ಲೇ ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡಿದ್ವಿ. ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವವನ್ನು ಹಮ್ಮಿಕೊಂಡಾಗ ಜಿಲ್ಲಾಡಳಿತ ತನ್ನ ಎಲ್ಲ ವ್ಯಾಪ್ತಿ ವಿಸ್ತಾರವನ್ನು ಮೀರಿ ಈ ಜಿಲ್ಲಾ ಉತ್ಸವದಲ್ಲಿ ಗಗನಯಾನವನ್ನು ಎಲ್ಲರಿಗೆ ಮಾಡಿಸ್ಬೇಕಂತ ಹೇಳಿಕೊಂಡು ಪ್ರಯತ್ನ ಮಾಡಿ ಅದು ಹಾಗೆ ಬಿಡಲಿಲ್ಲ, ಸಾಕಾರಕ್ಕೆ ತಂದು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಮೊದಲ ಕಾರ್ಯ ಯಶಸ್ಸು ಅನ್ನುವ ಹಾಗೆ ನಾವು ಸರ್ವಧರ್ಮದ ಗುರುಗಳು ಟಿಕೆಟ್ ತೊಗೊಂಡೇ ಪ್ರಯಾಣ ಮಾಡಿದ್ದೇವೆ ವಿನಃ, ಯಾಕಂದರೆ ಜಿಲ್ಲಾಡಳಿತದಲ್ಲಿ ರಿಜಿಸ್ಟರ್ ಆಗಬೇಕು ಮೊದಲ ಪ್ರಯಾಣಿಗರು. ಅದರಂತೆ 3,500 ಅಂತೇಳಿ ಭಾಳ ಕಮ್ಮಿ ಇದೆ. ಎಲ್ಲರೂ ಪ್ರಯಾಣ ಮಾಡ್ಬೋದು. ತಂತ್ರಜ್ಞಾನದ ಒಂದು ಸವಲತ್ತನ್ನು, ಮಾಹಿತಿಯನ್ನು ಪಡೆದುಕೊಂಡು ಹವಾಮಾನ ವೈಪರೀತ್ಯಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಆದರೆ ನಾವು ಮೊದಲನೇ ಸಾರಿ ಪ್ರಯಾಣ ಮಾಡಿದಾಗ ಅಂಥ ಯಾವ ಅಹಿತಕರ ಹವಾಮಾನ ಬರಲಿಲ್ಲ. ಭಾಳ ಸುಂದರವಾಗಿ ರಾಯಚೂರು ಪ್ರದಕ್ಷಿಣೆಯನ್ನು ಹಾಕಿದ್ವಿ. ಅದು ದೇವಸ್ಥಾನ ಮುಂದೆ ಪ್ರದಕ್ಷಿಣೆ ಹಾಕುವಂಥ ಪೂಜ್ಯರು ಇವತ್ತು ನಗರವನ್ನು ಪ್ರದಕ್ಷಿಣೆ ಹಾಕಿ ಜಿಲ್ಲೆಗರ ಎಲ್ಲರ ಪರವಾಗಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಜಿಲ್ಲಾಡಳಿತ ಅರಟಿಟ್ಟಿರುವಂತಹ ಈ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ದಿವಸ ಏನಿಲ್ಲ ಅಂತಂದರೆ ಒಂದು 100 ಮೆಂಬರ್ಸ್ ಮೇಲ್ಪಟ್ಟು ಸಂಚಾರ ಮಾಡಿದ್ನಪ್ಪ ಅಂದರೆ ಆ ವಾಯು ವಿಹಾರದ ಒಂದು ಏನು ಫಾರ್ಮಾಲಿಟೀಸಿಗೆ ನಾವೆಲ್ಲರೂ ಕೂಡ ಒಳಗಾಗ್ತೇವೆ. ಯಾಕಂದರೆ ಅದು ಕೂಡ ನಡಿಬೇಕಲ್ಲ, ನಮ್ಮನ್ನೆಲ್ಲ ಗಗನಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಒಂದು ಸೀಮಿತವಾಗಿ ಅದ್ರಾಗ ಮುಂಚಿತವಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ನಪ್ಪ ಅಂದರೆ GST ಎಲ್ಲ ಕಟ್ ಮಾಡಿಕೊಂಡು ಭಾಳ ಸರಳವಾಗಿ
ಟಿಕೆಟನ್ನು ಒದಗಿಸಿಕೊಡ್ತಾರೆ ಅನ್ನುವಂಥ ಮಾತನ್ನು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಅಜಯ್ ಕುಮಾರ್. ನಮ್ಮನ್ನು ಸರ್ಕಾರಿ ಬಾಲಕರ ಬಾಲ ಮಂದಿರದಿಂದ ಮೇಲೆ ಹೋದಾಗ ಪರಿಸರ ಗಿಡಮರಗಳೆಲ್ಲ ಛಲ ಬೆಳೆದಿದ್ದು ನಮ್ಮ ರಾಯಚೂರು ಅಂತರ ನೋಡೋಣ ಇಲ್ಲೇ ಮ್ಯಾಗ ಎಲ್ಲರ ಚಲೋ ಎಂಜಾಯ್ ಮಾಡಿದ್ವಿ. ಇನ್ನೊಂದ್ಸಲ ಹೋಗ್ಬೇಕು ನಿನ್ನ ಹೆಸರು ಹೇಳಬೇಕು. ನನ್ನ ಹೆಸರು ನಾನು ಅನ್ಕೊಂಡಿದ್ದಿಲ್ಲ ನಾನು ಹೆಲಿಕಾಪ್ಟರ್ ಹೋಗ್ತೀನಿ ಅಂತ. ಅಷ್ಟು ಖುಷಿ ಆಯಿತು. ಮೇಲೆ ಹೋದಾಗ ಒಂಥರ ಮಜಾ ಬಂದಂಗೆ ಅಷ್ಟೇ ಹೋಗಿದ್ದು ಸಿಟಿ ಕಾಣಕ್ಕಾಯ್ತು. ನಮ್ಮ ರಾಯಚೂರು ದೊಡ್ಡದಂದರೆ ಇಡೀ ಪ್ರಪಂಚಕ್ಕಿಂತ ದೊಡ್ಡ ಅನ್ಸ್ಬಿಟ್ಟು ಈ ನಮ್ಮ ರಾಯಚೂರು ದೊಡ್ಡ ಮಹಾನಗರ ಆಗ್ತೈತೆ ಅಂತ ಜಗ್ಗಿ ಖುಷಿ ಆಗ್ತೈತಿ. ಇನ್ನೂ ನಮ್ಮ ರಾಯಚೂರು ದೊಡ್ಡದಾಗ್ಲಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು.